ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಸೊ ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಉದ್ಯೋಗ ಸೌಧ ಏನಿದೆ ಬೆಂಗಳೂರಲ್ಲಿ, ಆ ಕಡೆಯಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಆ ಅಧಿಕೃತ ಮಾಹಿತಿ ಯಾರಿಗಪ್ಪ ಅಂದರೆ ಕೇವಲ ಈ ಒಂದು PDO ನಾನ್ HK ಎಕ್ಸಾಮ್ಸ್ ಯಾರೆಲ್ಲ ಬರೆದು ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ ಇರುವಂಥ ಮಾಹಿತಿ ಇದಾಗಿರುತ್ತೆ. ಕೇವಲ PDO ನಾನ್ HK ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ, ಆಯೋಗವು ಅಧಿಸೂಚನೆ ಸಂಖ್ಯೆ ಏನೋ ಎಕ್ಸೆಟ್ರಾ ಆ ಒಂದು ಅಧಿಸೂಚನೆಯೆಂದು ಅಧಿಸೂಚಿಸಲಾದ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಡಿಸೆಂಬರ್ 7, 2024 ಹಾಗೂ ಡಿಸೆಂಬರ್ 8ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಈ ಒಂದು ಫೆಬ್ರವರಿ 20ಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಫೆಬ್ರವರಿಯಲ್ಲಿ ಈ ಒಂದು ಲಿಸ್ಟ್ ಬಂದಿತ್ತು. ಸೊ ಇವಾಗ ಏನು ಇಂಪಾರ್ಟೆಂಟ್ ಅಂದರೆ, ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಜಾರಿ ಮಾಡಲಾದ ಪತ್ರದಲ್ಲಿ ಅಭ್ಯರ್ಥಿಯು ಕಾರ್ಬನ್ ರಹಿತ OMR ಉತ್ತರ ಹಾಳೆಯ ಪ್ರತಿಯನ್ನು ಅಂತಿಮ ಆಯ್ಕೆ ಪಟ್ಟಿಗೆ ಪ್ರಕಟಿಸುವವರೆಗೆ ಜೋಪಾನವಾಗಿ ಸುರಕ್ಷಿತ ಇಟ್ಟುಕೊಳ್ಳಬೇಕು ಮತ್ತು ಆಯೋಗವು ಯಾವುದೇ ಸಂದರ್ಭದಲ್ಲಿ ಹಾಜರುಪಡಿಸಲು ಸೂಚಿಸಿದಲ್ಲಿ ತಪ್ಪದೆ ಅದೇ ಪ್ರತಿಯನ್ನು ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ. ಸೊ ಏನಪ್ಪ ಅಂದರೆ, ನಿಮ್ಮೊಂದು ಕಾರ್ಬನ್ ಕಾಪಿ ಏನಿರುತ್ತೆ ಎಕ್ಸಾಮ್ಸ್ನಲ್ಲಿ ಕೊಟ್ಟಿರ್ತಾರಲ್ಲ, ಆ ಒಂದು ಕಾರ್ಬನ್ ಕಾಪಿಯನ್ನು ನೀವು ಆಯ್ಕೆಯಾಗಿ ನಿಮ್ಮ ಆರ್ಡರ್ ಕಾಪಿ ಬಂದು ನೀವು ಜಾಬ್ ಮಾಡೋವರೆಗೂ ಅದು ಇರಬೇಕಂತ ಹೇಳಿದ್ದಾರೆ. ಮುಂದೆ ನೀವು ಸಾಯೋವರೆಗೂ ಇರಬೇಕಂತ ಕೂಡ ಹೇಳ್ತಾರೆ. ಈ ಒಂದು KPSC ಅವರು ಬರೀ ಮಾಡೋದೇ ಇಂಥದ್ದೇ, ಒಂದು ಎಕ್ಸಾಮು ಸರಿಯಾಗಿ ನಡೆಸೋದಿಲ್ಲ. ಸೊ ನಿಮ್ಮ ಒಂದು ಕಾರ್ಬನ್ ಕಾಪಿನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಇನ್ನೂ ಯಾರೆಲ್ಲ ಸೆಲೆಕ್ಟ್ ಆಗಿದ್ರ ದಿನಾಂಕ 17/4/2026 ನಡೆದ ಆಯೋಗದ ಸಭೆಯ ನಿರ್ಣಯದ ಮೇರೆಗೆ ಯಾರೆಲ್ಲ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಕಾರ್ಬನ್ ರಹಿತ OMR ಉತ್ತರ ಹಾಳೆಯ ಪ್ರತಿ ಕ್ಯಾಂಡಿಡೇಟ್ ಕಾಪಿ ಏನಿರುತ್ತೆ ಅದನ್ನು ಈ ಒಂದು ಏಪ್ರಿಲ್ 24ರ ಒಳಗಾಗಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಖುದ್ದಾಗಿ ಹಾಜರುಪಡಿಸಬೇಕಂತೆ. ಆಯಿತಾ, ಯಾವುದೇ ರೀತಿ ಪೋಸ್ಟ್ ಮುಖಾಂತರ ಅಲ್ಲ, ಖುದ್ದಾಗಿ. ತಪ್ಪಿದಲ್ಲಿ ಸದರಿ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು ಈ ಮೂಲಕ ತಿಳಿಸಿದೆ. ಸೊ ಈ ಒಂದು ಸರ್ಕಾರ ಈ ರೀತಿ ಯಾಕೆ ರೂಲ್ಸ್ ತರ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲಿಂದ ಹೋಗಿ ಬರೋದಕ್ಕೆ ಖರ್ಚೆಲ್ಲ ಯಾರು ಕೊಡ್ತಾರೆ ಅವರಿಗೆ? ಅದನ್ನು ಕ್ಯಾಂಡಿಡೇಟ್ ಕಾಪಿನ ಮತ್ತೆ ಸಬ್ಮಿಟ್ ಮಾಡಬೇಕಂತೆ. ಅದಾದಮೇಲೆ ಅವ್ರಿಗೆ ಇಂಟರ್ವ್ಯೂ ಅಂತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಹಲವಾರು ವಿರೋಧಗಳು ಖಂಡಿತವಾಗಿ ವ್ಯಕ್ತವಾಗ್ತವೆ. ಆಲ್ಮೋಸ್ಟ್ ಕ್ಯಾನ್ಸಲ್ ಆಗ್ಬೋದು ಇದನ್ನು. ಸೊ ಕಾದು ನೋಡಬೇಕಾಗಿದೆ. ಈ ಒಂದು KPSCಯ ಹೊಸ ನಿರ್ಧಾರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೆಚ್ಚಿನ ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.